ಈ ಕೇಸ್ ಎಲೆಕ್ಷನ್ ಮೇಲೆ ಯಾವುದೇ ಪರಿಣಾಮವನ್ನ ಬೀರೋದಿಲ್ಲ. ಬಿಜೆಪಿ ಜೆಡಿಎಸ್ ಒಟ್ಟಾಗಿ ಚುನಾವಣೆಯನ್ನ ಎದುರಿಸುತ್ತೆ. ಮೈತ್ರಿಯಲ್ಲಿ ಯಾವುದೇ ಬಿರುಕು ಬರಲ್ಲ ಅಂತ ಮಾಜಿ ಸಿಎಂ ಬಿಎಸ್ವೈ ಹೇಳಿದ್ದಾರೆ. 28ಕ್ಕೆ 28 ಕ್ಷೇತ್ರವನ್ನ ನಾವು ಗೆಲ್ತೀವಿ ಅನ್ನೋ ವಿಶ್ವಾಸವನ್ನ ಯಡಿಯೂರಪ್ಪನವರು ವ್ಯಕ್ತಪಡಿಸಿದ್ದಾರೆ. ದೇವೇಗೌಡರೇ ಕೇಸ್ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡಿ ಅಂತ ಅಭಯ ನೀಡಿದ್ದಾರೆ ಯಡಿಯೂರಪ್ಪ. ಕಾನೂನು ತಂದೆ ಆದಂತ ಕ್ರಮ ಕೈಗೊಳ್ಳುತ್ತೆ. ಇದು ಚುನಾವಣೆ ಮೇಲೆ ಯಾವುದೇ ಪರಿಣಾಮ ಆಗೋದಿಲ್ಲ. ನಾನು ಇವತ್ತು ನಿಮ್ಗೆ ಹೇಳಕ್ ಇಚ್ಛೆ ಪಡ್ತೇನೆ, ಬಿಜೆಪಿ ಜೆಡಿಎಸ್ ಒಂದಾಗಿ ಚುನಾವಣೆ ಎದುರಿಸುತ್ತೆ. ದೇವೇಗೌಡರು ಆರೋಗ್ಯ ಸುಧಾರಿಸಬೇಕು, ಅವರು ಆರೋಗ್ಯವಾಗಿ ಓಡಾಟ ಮಾಡಬೇಕು. ಯಾವುದೇ ಕಾರಣಕ್ಕೆ ನಮ್ಮ ಹೊಂದಾಣಿಕೆಯಲ್ಲಿ ಯಾವುದೇ ರೀತಿಯ ಬಿರುಕು ಆಗೋದಿಲ್ಲ. ಒಟ್ಟಾಗಿ ಒಂದಾಗಿ ಈ ಚುನಾವಣೆಯನ್ನು ಎದುರಿಸ್ತೇವೆ. ನಿಶ್ಚಿತವಾಗಿ ಅದರ ಪರಿಣಾಮ ಬಿಜೆಪಿ ಜೆಡಿಎಸ್ ಒಟ್ಟಾಗಿ 28ಕ್ಕೆ 28 ಲೋಕಸಭಾ ಕ್ಷೇತ್ರ ನಾವು ಗೆಲ್ತೀವಿ. ಇಲ್ಲ, ನಾನು ದೇವೇಗೌಡರಿಗೆ ಇಷ್ಟೇ ನಿಮ್ಮ ಮೂಲಕ ವಿನಂತಿ ಮಾಡುವಂಥದ್ದು, ಈ ಘಟನೆ ಏನಾಗಿದೆ ಆ ಬಗ್ಗೆ ದೇವೇಗೌಡರು ತಲೆ ಕೆಡಿಸ್ಕೊಳ್ದೇನೆ ಅವರು ತಮ್ಮ ಆರೋಗ್ಯದ ಕಡೆ ಗಮನ ಕೊಡಬೇಕು ಅಂತ ವಿನಮ್ರವಾಗಿ ಅವರು ವಿನಂತಿ ಮಾಡ್ತೇನೆ. ಕಾನೂನು ತಂದೆ ಆದಂಥ ಕ್ರಮವನ್ನು ಕೈಗೊಳ್ಳಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.